ಬೆಂಗಳೂರಿನಲ್ಲಿ ಭಗ್ನ ಪ್ರೇಮಿಯಿಂದ ಯುವತಿಯ ಕೊಲೆ. ಬ್ಯಾಡರಹಳ್ಳಿಯ ತಿರ್ಗರಾಳ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ಭಗ್ನ ಪ್ರೇಮಿಯಿಂದ ಯುವತಿಯ ಕೊಲೆ. ಬ್ಯಾಡರಹಳ್ಳಿಯ ತಿಗಳರ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. 22 ವರ್ಷದ ಭವಾನಿಯನ್ನ ಹತ್ಯೆ ಮಾಡಿದ ಪ್ರೇಮಿ. ಕತ್ತು ಹಿಸುಕಿ ಕೊಲೆ ಮಾಡಿರುವಂತಹ ಆರೋಪಿ ಚಂದ್ರಶೇಖರ್. ಮೊಬೈಲ್ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಭವಾನಿ. ಆಗ್ಲೇ ಚಂದ್ರಶೇಖರ್ಗೆ ಪರಿಚಯವಾಗಿದ್ದಂತಹ ಯುವತಿ. ಆದ್ರೆ ಬೇರೆ ಮದುವೆ ಮಾಡಲು ಮುಂದಾಗಿದ್ದಂತಹ ಕುಟುಂಬ. ವಿಷಯ ತಿಳಿದು ಭವಾನಿ ರೂಮ್ಗೆ ತೆರಳಿದ್ದಂತಹ ಚಂದ್ರಶೇಖರ್ ಭವಾನಿಯ ಕುತ್ತಿಗೆಯನ್ನ ಹಿಸುಗಿ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿದ್ದಾನೆ. ಕೊಂದ ಬಳಿಕ ವಿಷ ಸೇವಿಸಿ ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಆರೋಪಿ ಚಂದ್ರಶೇಖರ್. ಮನೆಯವರು ಫೋನ್ ಮಾಡಿದಾಗ ರಿಸೀವ್ ಮಾಡದ ಭವಾನಿ. ತಕ್ಷಣ ಮನೆ ಮಾಲೀಕರಿಗೆ ವಿಷಯ ತಿಳಿಸಿದ್ದಾರೆ ಕುಟುಂಬಸ್ಥರು. ಹೋಗಿ ನೋಡಿದಾಗ ಮನೆಯಲ್ಲಿ ನರಳುತ್ತಿದ್ದಂತಹ ಚಂದ್ರಶೇಖರ್. ಬಾಗಿಲು ಒಡೆದು ನೋಡಿದಾಗ ಶವವಾಗಿ ಬಿದ್ದಿದ್ದಂತಹ ಭವಾನಿ. ಆರೋಪಿಯನ್ನ ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಪೊಲೀಸರು. ಇನ್ನು ಬೆಂಗಳೂರಿನಲ್ಲಿ ಭಗ್ನ ಪ್ರೇಮಿಯಿಂದ ಯುವತಿಯ ಕೊಲೆಯಾಗಿರುವಂತದ್ದು. ಬ್ಯಾಡರಹಳ್ಳಿಯ ತಿಗಳರ ಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ. 22 ವರ್ಷದ ಭವಾನಿಯನ್ನ ಹತ್ಯೆ ಮಾಡಿದ್ದಾನೆ ಪ್ರೇಮಿ, ಭಗ್ನ ಪ್ರೇಮಿ. ಕತ್ತು ಹಿಸುಕಿ ಕೊಲೆ ಮಾಡಿದ ಆರೋಪಿ ಚಂದ್ರಶೇಖರ್. ಮೊಬೈಲ್ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಭವಾನಿ. ಬೆಂಗಳೂರಿನಲ್ಲಿ ಭಗ್ನ ಪ್ರೇಮಿಯಿಂದ ಯುವತಿಯ ಕೊಲೆಯಾಗಿರುವಂತದ್ದು. ಬ್ಯಾಡರಹಳ್ಳಿಯ ತಿಗಳರ ಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ. 22 ವರ್ಷದ ಭವಾನಿಯನ್ನ ಹತ್ಯೆ ಮಾಡಿರುವಂತದ್ದು ಪ್ರೇಮಿ. ಕತ್ತು ಹಿಸುಕಿ ಕೊಲೆ ಮಾಡಿರುವಂತಹ ಆರೋಪಿ ಚಂದ್ರಶೇಖರ್. ಬೆಂಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೊಬೈಲ್ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ ಭವಾನಿ, ಮೃತ ಭವಾನಿ. ಆಗ್ಲೇ ಚಂದ್ರಶೇಖರ್ ಅವರ ಪರಿಚಯ ಆಗಿತ್ತು ಯುವತಿ ಭವಾನಿಗೆ. ಈ ವೇಳೆ ಪರಿಚಯ ಪ್ರೇಮವಾಗಿದ್ದು ಬೇರೆಯ ಮದುವೆಯನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ ಕುಟುಂಬಸ್ಥರು. ವಿಷಯವನ್ನ ತಿಳಿದು ಭವಾನಿ ರೂಮ್ಗೆ ತೆರಳಿದ್ದಂತಹ ಚಂದ್ರಶೇಖರ್ ಭವಾನಿಯ ಕತ್ತನ್ನ ಹಿಸುಕಿ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿದ್ದಾನೆ. ಇನ್ಫಾರ್ಮೇಷನ್ ಬರುತ್ತೆ, ಅಟೆಂಡ್ ಮಾಡ್ತಾರೆ. ಅದಾದ ನಂತರ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ರೀಚ್ ಅಟ್ ದ ಸ್ಪಾಟ್ ರೀಚ್ ಆಗ್ತಾರೆ ಆ್ಯಂಡ್ ಫರ್ದರ್ ಎಂಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಇದೇ ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಅರೌಂಡ್ 22-23 ಇಯರ್ಸ್ ಓಡಿರುವಂಥದ್ದು ಒಬ್ಬ ಲೇಡಿ ಆಯ್ತಿ ಅಂತ, ಸಿಕ್ಕಿಂ ನೇಟಿವ್ ಅವರು. ಇಲ್ಲೇ ಒಂದು ಸೆಲೂನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾರಂಥವ್ರು. ಸೊ ಅವರು ಮರ್ಡರ್ ಆಗಿದ್ದಾರೆ ಅಂತ ಹೇಳಿ ಅವ್ರ ಡೀಟೇಲ್ಸ್ ಗೊತ್ತಾಗಿದೆ. ಸೊ ಅವರ ಹಿನ್ನೆಲೆ ನೋಡುವಾಗ ಅವರು ಮತ್ತು ಅವ್ರ ಜೊತೆಗೆ ಅವರು ಯಾರು ರಿಲೇಷನಲ್ಲಿ ಇದ್ದವರು ಒಬ್ಬರ ಅಕ್ಯೂಸ್ ಸೊ ಫಾರ್ ಈಸ್ ದ ಸಸ್ಪೆಕ್ಟ್ ಇನ್ ದಿಸ್ ಕೇಸ್. ಅವರು ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ದಾರೆ. ಸೊ ಅವರು ಒಂದು ಹೋಟೆಲಲ್ಲಿ ಕುಕ್ ಅಸಿಸ್ಟೆಂಟ್ ಕಮ್ ವೀಟರ್ ಆಗಿ ಇದೇ ಏರಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಮಾರ್ನಿಂಗ್ ಅವ್ರ ರಿಲೇಷನ್ಸ್ ಬಗ್ಗೆ ಮತ್ತು ಬೇರೆ ರೀತಿಯಲ್ಲಿ ಯಾವುದು ರಿಲೇಷನ್ಸ್ ಇರ್ಬೋದು ಅನ್ನೋ ಒಂದು ಸಸ್ಪೆಕ್ಟ್ನಲ್ಲಿ ಇಬ್ಬರಿಬ್ಬರಿಗೆ ಜಗಳ ಆಗುತ್ತೆ. ಆ ಆರ್ಗ್ಯುಮೆಂಟ್ನಲ್ಲಿ ಕಿಚನಲ್ಲಿ ಇರುವಂಥ ಒಂದು ನೈಫ್ ಕತ್ತಿ ತಗೊಂಡು ಅವರ ಕುತ್ತಿಗೆನ ಅವರು ಸೆಳೆಯುವುದು ಆಗಿದೆ ಅಂತ ಪ್ರೈಮಾ ಫೇಸಿ ಕ್ರೈಮ್ ಅಂತ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ ಅಕ್ಯೂಸ್ ಯಾರು ಅಂತ ನಮಗೆ ಗೊತ್ತಾಗಿದೆ ಆ್ಯಂಡ್ ಅವರು ಅಬ್ಸ್ಕಾಂಡಿಂಗ್ಗೆ ಟ್ರೈ ಮಾಡ್ತಾ ಇದ್ದಾಗ ಆಲ್ರೆಡಿ ನಮ್ಮವರು ಅದನ್ನು ಕಸ್ಟಡಿನಲ್ಲಿ ತಗೊಂಡಿದ್ದೀವಿ. ಫರ್ದರ್ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಬೆಲಂದು ಕ್ಯಾರಿ ಮಾಡ್ತಾರೆ. ಜೊತೆಗೆ ಇಬ್ಬರು ಇದ್ದಾರೆ. ಇಲ್ಲಿ ಯಾವ ಮನೆಯಲ್ಲಿ ವಾಸ ಇದ್ದಾರೆ ಅವರ ಕಸಿನ್ ಸೇಮ್ ನೇಟಿವ್ ಅವರು, ಅದೇ ಅವರು ಅವರು ಮನೆಗೆ ಬಂದು ವಾಸ ಮಾಡ್ತಾರೆ.